ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಹಾಗೆಯೇ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು. ಬಂಧುಗಳೇ, ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಕ್ಕಂಥ ಪಿ ಯೇಸುನಾಥನ್ ಅವರು ಒಂದು ಪೊಲೀಸ್ ಅಧಿಕಾರಿ ಬಗ್ಗೆ ಒಳ್ಳೆಯ ಒಪಿನಿಯನ್ ಅಂದರೆ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಅವರ ಸೇವೆಯ ಮತ್ತು ಕರ್ತವ್ಯ ನಿಷ್ಠೆಯನ್ನು ಅವರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿರುವ ವರದಿ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ಇಲ್ಲಿ ಹೇಳ್ತಕ್ಕಂಥ ಮುಖ್ಯ ಉದ್ದೇಶ ಏನಂತಂದರೆ, ಈ ಅಧಿಕಾರಿಗಳಲ್ಲಿ ಕೆಲವೊಬ್ಬರು ಒಳ್ಳೆಯ ಅಧಿಕಾರಿ ಇರ್ತಾರೆ, ಕೆಲವೊಬ್ಬರು ಕೆಟ್ಟ ಅಧಿಕಾರಿಗಳು ಇರ್ತಾರೆ, ಇನ್ನೂ ಕೆಲವೊಬ್ಬರು ಕರ್ತವ್ಯ ದ್ರೋಹ ಮಾಡ್ತಕ್ಕಂಥ ಅಧಿಕಾರಿಗಳು ನಾವೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಸಮಾಜದಲ್ಲಿ ಎಲ್ಲ ಕಾಣ್ತಾ ಇರ್ತೀವಿ. ಬಟ್ ಅದರ ಮಧ್ಯದಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕ ಮತ್ತು ಹೃದಯವಂತ ಅಧಿಕಾರಿಗಳು ಸಹಿತ ನಾವು ಕಾಣ್ತೀವಿ. ಅಂಥ ಹೃದಯವಂತ ಅಧಿಕಾರಿಗಳು ಸಹಿತ ನಮ್ಮ ಜೊತೆಗೆ ಸುಮಾರು ನಮ್ಮ ಸೇವಾವಧಿಯಲ್ಲಿ, ಅಂದರೆ ನಾವು ಈ ಮಾಧ್ಯಮ ಲೋಕದಲ್ಲಿ ಸೇವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅನೇಕ ಸಲಹೆ ಸೂಚನೆಗಳು ಕೊಡೋದ್ರ ಮೂಲಕ ಮತ್ತು ನಾವು ನಡೀತಕ್ಕಂಥ ಹಾದಿಯಲ್ಲಿ ಕೆಲವೊಂದು ಏನಾದರೂ ಏರುಪೇರಾದಾಗ ನಮಗೆ ಕಿವಿಮಾತು ಹೇಳಿದಂಥ ಅಧಿಕಾರಿಗಳು ಸಹಿತ ನಮಗೆ ಇವತ್ತಿನವರೆಗೂ ಅವರನ್ನು ಸ್ಮರಣೆ ಮಾಡ್ತಾ ಇರ್ತೀವಿ. ಕಾರಣ ಏನಂತಂದರೆ, ಯಾವುದೋ ಒಂದು ಸಂದರ್ಭದಲ್ಲಿ ಅವರು ನಮಗೆ ಕರೆದು ಒಂದು ಕಿವಿಮಾತು ಹೇಳಿರುವ ಮಾತುಗಳು ಇಡೀ ಜೀವನ ಪರ್ಯಂತ ಮರೆಯದೇ ಇರತಕ್ಕಂಥ ಕ್ಷಣಗಳಾಗಿರ್ತವೆ. ಅದಕ್ಕೆ ಅಂಥ ಅಧಿಕಾರಿಗಳನ್ನು ಸ್ಮರಿಸುವುದು ನಮ್ಮ ಕರ್ತವ್ಯ, ನಮ್ಮ ಚಾನಲ್ ಕರ್ತವ್ಯ ಮತ್ತು ಸಮಾಜದಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಮಾಜಿಕ ಕಾರ್ಯಕರ್ತರ ಕೆಲಸ ಅಂದ್ಕೊಂಡು ಈ ಒಂದು ವರದಿಯನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ಅದೆಲ್ಲ ತಾವು ಗಮನಿಸಿ, ಇಂಥ ಅಧಿಕಾರಿಗಳು ಕಂಡಲ್ಲಿ ಅವ್ರ ಜೊತೆಗೆ ಒಳ್ಳೆಯ ಪ್ರೀತಿ ವಿಶ್ವಾಸ ಇಂದ ನಡ್ಕೊಂಡು ನಮಗೆ ಏನಾಗಬೇಕಾಗಿದೆ, ನಮಗೆ ನ್ಯಾಯ ದೊರಕಬೇಕಾದ್ರೆ, ನಮಗೆ ರಕ್ಷಣೆ ಕೊಡಬೇಕಾದ ಸಂದರ್ಭದಲ್ಲಿ ಅವರನ್ನು ನಾವು ಸಂಪರ್ಕಿಸಿ ನ್ಯಾಯ ಪಡಿಬೋದು ಮತ್ತು ಒಳ್ಳೆಯ ಸಲಹೆ ಸೂಚನೆಗಳನ್ನು ಪಡೀಬೋದು ಮತ್ತು ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ಬೋದು ಅಂತಕ್ಕಂಥ ವಿಚಾರ ಹೇಳ್ತಾ ಈ ಒಂದು ವರದಿಯನ್ನು ಹಂಚಿಕೊಂಡಂಥ ಪಿ ಯೇಸುನಾಥನ್ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತ, ಇವರಿಗೂ ಸಹಿತ ಧನ್ಯವಾದಗಳು ತಿಳಿಸಿ ಮತ್ತು ಈ ಪೊಲೀಸ್ ಅಧಿಕಾರಿಗೂ ಸಹಿತ ಈ ಸೇವಾನಿಷ್ಠ ಪೊಲೀಸ್ ಅಧಿಕಾರಿಗಳು ಮತ್ತು ಮಾನವೀಯತೆಯ ಮೌಲ್ಯಗಳನ್ನು ಅರಿತ ಪೊಲೀಸ್ ಅಧಿಕಾರಿಗಳಿಗೂ ಈ ಒಂದು ವಿಡಿಯೋ ಮೂಲಕ ಅವರಿಗೂ ಸಹಿತ ಧನ್ಯವಾದಗಳು ಸಲ್ಲಿಸಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು. ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡಬೇಕು ಅಂತ ನಾನು ಮನವಿ ಮಾಡ್ತಾಯಿದ್ದೀನಿ. ಧನ್ಯವಾದ. ಸ್ನೇಹಿತರೆ ನಮಸ್ತೆ, ನಿಮ್ಮೆಲ್ಲರಿಗೂ ಶುಭ ದಿನ. ಈ ದಿನ ವಿಶೇಷವಾಗಿ ಒಬ್ಬ ಅಧಿಕಾರಿನ, ಪ್ರಾಮಾಣಿಕ ದಕ್ಷ ಅಧಿಕಾರಿ, ವಿಶೇಷವಾಗಿ ಎಲ್ಲ ಕಡೆ ಹೆಸರು ಮಾಡಿರುವ ವ್ಯಕ್ತಿ, ಒಂದು ಕೂಡ ಕಪ್ಪು ಚುಕ್ಕೆ ಇಲ್ಲದ ವ್ಯಕ್ತಿಯನ್ನು, ಅಧಿಕಾರಿಯನ್ನು ನಿಮಗೆ ಪರಿಚಯ ಮಾಡಿಸ್ಕೊಡ್ತಿದ್ದೀನಿ. ನಾನು ಒಂದು ದೂರು ಕೊಟ್ಟಿದ್ದೆ, ಒಂದು ತಿಂಗಳುಗಳ ಕಾಲ, ಒಂದು 3 ತಿಂಗಳ ಹಿಂದೆ ಒಂದು ದೂರು ಕೊಟ್ಟಿದ್ದೆ. ಶಾಂತಿನಗರ, ಇದೇ ಶಾಂತಿನಗರ ಕೇಂದ್ರ ಕಚೇರಿ ಅಂಗಡಿಯವರು 20 ರೂಪಾಯಿ ತಗೊಂಡು ನನಗೆ 6 ರೂಪಾಯಿ ಪೇಸ್ಟ್ ಕೊಟ್ಬಿಟ್ಟು ಮೊಬೈಲ್ ಕಿತ್ತಿಟ್ಕೊಂಡಿದ್ದ ಅಂತ ಒಂದು ದೂರು ದಾಖಲೆ ಮಾಡಿದ್ದೆ. 112ಗೆ 112ಗೆ ಕರೆ ಮಾಡಿದ್ದೆ. ಪೊಲೀಸರು ಬಂದು ಆ ಮೊಬೈಲ್ ಈಸ್ಕೊಟ್ರು. ಇದರ ಪರವಾಗಿ ನಾನು ಸ್ಟೇಷನ್ನ ನಂಬೋದಿಲ್ಲ, ಈಗಲೂ ಕೂಡ ಪೊಲೀಸ್ ಸ್ಟೇಷನ್ಗಳಲ್ಲಿ ನಾನು ನಂಬೋದಿಲ್ಲ. ಕಾನೂನು ವ್ಯವಸ್ಥೆ ಗತಿಗಟ್ಟೋಗ್ಬಿಟ್ಟೈತೆ, ತುಂಬ ಆಳವಾಗಿ ಹೋಗಿದೆ. ಯಾರು ಎದುರುದಾರರು ಬಲವಾಗಿರ್ತಾರೋ ಅವರ ಪರವಾಗಿಯೇ ಅವರು ಪೊಲೀಸರು ಬ್ಯಾಟಿಂಗ್ ಮಾಡ್ತಾರೆ. ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಯೊಂದು ಕಡೆ ಹೋರಾಟ ನಡೀತಾನೆ ಇರುತ್ತೆ, ನೀವು ನೋಡ್ತಾನೆ ಇರ್ಬೋದು. ಈ ರೀತಿ ಹೋರಾಟದಲ್ಲಿ ನಾನೊಬ್ಬ ವಿಕಲಚೇತನರ. ಸ್ನೇಹಿತರೆ, ನಾನು ACP ಇದ್ದಾರೆ ಇಲ್ಲಿ. ACP ಅವ್ರಿಗೆ ದಿನಾಂಕ 10/9/2025 ಮಾನ್ಯ ಶ್ರೀಯುತ ಶಿವಾನಂದ ಚಲವಾಡಿ KSPS ಸಹಾಯಕ ಪೊಲೀಸ್ ಆಯುಕ್ತರ ಬಳಿ ದೂರು ಕೊಟ್ಟಿರ್ತೇನೆ. ಸ್ಟೇಷನಲ್ಲಿ ಈ ಥರ ಆಗಿದೆ, ನನಗೆ ನ್ಯಾಯ ಸಿಗೋದಿಲ್ಲ ಅಂತ. ಇವರು ನೇರವಾಗಿ, ನಾನು ಕೂಡ ಒಳ್ಳೆ ಇದು ಮಾಡ್ತೀನಿ, ಇವ್ರಿಗೂ ಕೂಡ ನನ್ನ ಹತ್ರ ಹೇಳಿದರು, ನೀವು ಒಂದು ಸರಿ ಜೀವನದಲ್ಲಿ ಒಂದು ಸರಿ ನೀವು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡಿ. ಇಲ್ಲ ಸರ್, ನಾನು ಹೋಗೋದಿಲ್ಲ, ಅಲ್ಲಿ ನಂದು FIR ಬಿದ್ದೈತೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿದ್ದಾಗ ಅವರು ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ FIR ಹಾಕಿ ಕೇಸ್ ನಡೀತಾ ಇದೆ. ನೆನ್ನೆ ಕೂಡ ಕೇಸ್ಗೆ ಹೋಗಿದ್ದೆ ನಾನು. ಈ ರೀತಿ ನಾನು ಹೋಗೋದಿಲ್ಲ. ಇಲ್ಲ, ನೀವು ಹೋಗಿ. ನಾನು ಇದರ ಪರವಾಗಿ ಮಾನ್ಯ ಶ್ರೀಯುತ ಅಕ್ಷಯ್
ಎಂ ಹಾಕಿ IPS, ಕೇಂದ್ರ ವಿಭಾಗ ನಂಬರ್ 8, ಕಸ್ತೂರಿ ಬಾರ್ ರಸ್ತೆ, ಯಶ್ ಬ್ಯಾಂಕ್ ಹತ್ತಿರ, ಶಾಂತಲೆ ನಗರ, ಅಶೋಕ ನಗರ, ಬೆಂಗಳೂರು 1. ಇವ್ರಿಗೂ ಕೂಡ ನಾನು ದೂರು ಮನವಿ ಸಲ್ಲಿಸಿದೆ, ನನಗೆ ಈ ಥರ ಅನ್ಯಾಯ ಆಗಿದೆ ಅಂತ. ಅವ್ರು ಕೂಡ ಹೇಳಿದ, ತಂಡದವ್ರು ಹೇಳಿದ್ರು, ಇಲ್ಲ ಅವರು ಅಂಥವ್ರು ಅಲ್ಲ ಅಂತಾನೆ ಹೇಳಿದ್ರು. ಎಲ್ಲಿ ಹೋದ್ರು ಇವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ. ಲಾಸ್ಟಲ್ಲಿ ಇದೇನಪ್ಪ ಎಲ್ಲರೂ ಒಳ್ಳೆ ಅಭಿಪ್ರಾಯ ತರಲ್ಲ, ನನಗೆ ನೋಡಬೇಕು ಅಂತ ಆಸೆ ಇತ್ತು. ನೋಡೋಣ, ಸುಮಾರು ಸರಿ ಬರ್ತೀನಿ ಅಂತ ಹೋಗ್ತಿಲ್ಲ. ನಿನ್ನೆ ನಾನು ಬೆಳಗ್ಗೆಯಿಂದ ಸರಿಯಾಗಿ ಊಟ ಮಾಡಿಲ್ಲ, ನಾನು ತುಂಬ ಸಮಸ್ಯೆ ಇರೋದ್ರಿಂದ ವೈಯಕ್ತಿಕವಾಗಿ, ಅದು ಬೇರೆ ಇವತ್ತು ವಿಡಿಯೋ ಆಗುತ್ತೆ. ನಾನು ಹೋದೆ, ಸುಸ್ತಾಗ್ಬಿಟ್ಟಿತ್ತು ನನಗೆ, ಹಂಗೆ ಹೋಗಿ ನೋಡೋಣ ಅಂತ ಹೋದೆ ಸ್ನೇಹಿತರೆ. ಒಂದು ಗುಡ್ ನ್ಯೂಸ್ ನನಗೆ. ಹೋದಾಗ ನನ್ನ ನೋಡಿದ ತಕ್ಷಣನೇ ಅವ್ರಿಗೆ ಗೊತ್ತಾಯಿತು ನಾನು, ಯಾಕಂದರೆ ನಾನು ಫೇಸ್ಬುಕ್ಕಲ್ಲೆಲ್ಲ ಬರ್ತೀನಿ. ಇವರು ಅಲ್ಲಿರೋರು ಹೇಳಿದ್ರು, ಸರ್ ಯೇಸುನಾಥನ್ ಅಂದ್ರೆ ಇವರೇ ಅಂತ. ಹೌದಾ, ಬನ್ನಿ ಕೂತ್ಕೊಳ್ಳಿ. ನೀವು ಯಾವ ಸ್ಟೇಷನಲ್ಲೂ ನೋಡೋದಿಲ್ಲ, ಯಾವ ಸ್ಟೇಷನಲ್ಲೂ ನಾನು ಇದುವರೆಗೂ ನೋಡಿಲ್ಲ, ನಿಮಗೆ ತೋರಿಸ್ತೀನಿ. ನಾನು ಹೋಗಿದ ತಕ್ಷಣವೇ ಅವರು ಒಂದು ತೋರಿಸ್ತೀನಿ ನಿಮಗೆ. ಈ ನೀರಿನ ಬಾಟ್ಲಿ ಕೊಟ್ಟರು. ಹೋದ ತಕ್ಷಣವೇ ನನ್ನ ಜೊತೆ ಇನ್ನೊಬ್ಬರು ಹಿರಿಯರಿದ್ರು, ಕೊಟ್ಟಿದ ತಕ್ಷಣ ಏನಪ್ಪ ಚೆನ್ನಾಗಿದೆಯಾ ಅಂದರು. ಚೆನ್ನಾಗಿದ್ದೀನಿ ಸರ್ ಅದೇ. ಅವಾಗ ನಾನು ಹೇಳಿದೆ, ಸರ್ ನಿಮ್ಮಂತ ನಾನು ನೋಡ್ಬೇಕು ಸರ್, ಈ ನಮ್ಮ ಕರ್ನಾಟಕದಲ್ಲಿ ಈ ಥರ ವ್ಯವಸ್ಥೆಯಲ್ಲಿ ಈ ರೀತಿಯಲ್ಲಿ ನನಗೆ ತುಂಬ ಖುಷಿ ಆಗುತ್ತೆ ನಿಮ್ಮಂಥ ಅಧಿಕಾರಿಗಳನ್ನ ನೋಡೋಕ್ಕೆ ಸರ್ ಅಂತ ಹೇಳಿದೆ ನಾನು. ಹೌದಾ ಅಂತ ಹೇಳಿದ್ರು. ಯಾಕಂದರೆ ಇವರೆಲ್ಲ ಕಡೆ ಕೆಲಸ ಮಾಡಿರೋದು. ಮಾನ್ಯ ಶ್ರೀಯುತ ಫಾರೂಕ್ ಪಾಷಾ ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರಾಗಿ ಬಂದಿದ್ದಾರೆ. ಇದು ಹಿಂದುಗಡೆ ತುಂಬ ಪೊಲೀಸವರು ಇದ್ದಾರೆ. ಆದರೆ ತುಂಬ ಈಗಿರೋ ವ್ಯವಸ್ಥೆ, ಈಗಿರೋ ಕೆಳಮಟ್ಟಕ್ಕೆ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಎಲ್ಲ ಕಡೆ ನೋಡ್ಬೋದು, ಎಲ್ಲ ಸಾಮಾಜಿಕ ಜಾಲತಾಣ ಬರ್ತಾನೆ ಇರುತ್ತೆ. ಯಾರೇ ದೂರು ಕೊಡ್ತಾರೆ ಅವ್ರ ಮೇಲೆ FIR ಆಗ್ತಾ ಇರ್ತಾರೆ. ಇದು ಇಂಥ ವ್ಯವಸ್ಥೆಯಲ್ಲಿ ಇವರು ಇದ್ದಾರೆ. ಇಂಥ ವ್ಯವಸ್ಥೆಯಲ್ಲಿ ಈ ಕರ್ನಾಟಕದಲ್ಲಿ ಇಂತಹ ಪ್ರಾಮಾಣಿಕರಿದ್ದಾರೆ. ಆಮೇಲೆ ಹೇಳಿದ್ರು, ವಿಕಲಚೇತನ ವಿಶೇಷ ಚೇತನರಿಗೆ ಏನೇ ಸಮಸ್ಯೆ ಆದರೂ ನಾನು ಸೇವೆ ಮಾಡೋದಿಲ್ಲ, ಕಾರ್ಯ ಮಾಡ್ತೀನಿ. ನಿಮಗೋಸ್ಕರ ನಾವಿರೋದು, ನಾನು ಬೇರೆ ರೀತಿ ಮಾಡೋದಿಲ್ಲ. ನನ್ನ ಹತ್ರ ಬನ್ನಿ, ವಿಕಲಚೇತನ ಸಮಸ್ಯೆ ವಿಲ್ಸನ್ ಗಾರ್ಡನ್ ಸಂಬಂಧಪಟ್ಟ ಅಂಗವಿಕಲರಿಗೆ ಅಂದರೆ ವಿಶೇಷ ಚೇತನ ಏನೇ ಇದ್ರೂ ನಾನು ಮಾಡ್ತೀನಿ, ನನಗೆ ಒಂದೇ ಒಂದು ಅವಕಾಶ ಕೊಡಿ ಅಂತ ಕೇಳಿದ್ರು. ನನಗೆ ಈ ಥರ ಕೂರಿಸಿ ಮಾತಾಡಿ ನಾನು ನೋಡಿಲ್ಲ. ಅವರ ಒಂದೊಂದು ನಗು ಇದೆಯಲ್ಲ, ಮುಗುಳ್ನಗೆ ಅಂತಾರೆ, ಆ ಥರ ಚೆನ್ನಾಗಿ ಮಾತಾಡಿ. ಆಮೇಲೆ ನಾನು ಆಯಿತು ಸರ್ ಒಳ್ಳೇದಾಗಲಿ ಅಂದ್ಬಿಟ್ಟು ಸಮರ್ಥನ ಸಂಸ್ಥೆದು ಒಂದು ಬುಕ್ ಕೊಟ್ಬಿಟ್ಟು, ಒಂದು ಸರ್ ಒಂದು ಫೋಟೋ ತೊಗೊಳ್ಬೇಕು. ಯಾವ ಪೊಲೀಸವರು ಫೋಟೋ ತೊಗೊಳಕ್ಕೆ ಇಷ್ಟಪಡೋದಿಲ್ಲ. ಬಾರಪ್ಪ ನಿಮಗೋಸ್ಕರ ನಾವು ಇರೋದು ಅಂದ್ಬಿಟ್ಟು ಒಂದು ಫೋಟೋ ತೊಗೊಂಡು ನಾನು ನಮ್ಮ ಡಾಕ್ಟರ್ ಸಲೀಂ ಅವರಿಗೆ, ವಿಶೇಷವಾಗಿ ಡಾಕ್ಟರ್ ಸಲೀಂ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇಂಥ ಪೊಲೀಸ್ಗಳು ಇದ್ದಾರೆ, ನೀವು ಸ್ಟೇಷನಲ್ಲಿ ಒಬ್ಬರಾದ್ರೂ ಇದ್ದಾರೆ ಅಂದರೆ ಒಂದು ಖುಷಿಯಾದ ವಿಷಯ. ಈ ರೀತಿ ಇದೆ ಸ್ನೇಹಿತರೆ. ನಿಮ್ಗೇನೇ ಸಮಸ್ಯೆ ನನ್ನ ಹತ್ರ ಬನ್ನಿ, ಯಾರು ಹೇಳೋದಿಲ್ಲ, ಯಾರು ಒಬ್ಬರು ಕೂಡ ಹೇಳೋದಿಲ್ಲ. ನಿಜವಾಗ್ಲೂ ನಾನು ಹೆಮ್ಮೆ ಪಡ್ತೀನಿ. ಅಂದರೆ ಇಂಥ ಪೊಲೀಸ್ ಠಾಣೆ ಇದೆಯಾ ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ಈಗ ಮೊದಲು ಒಂಥರ ಇತ್ತು, ಶಂಕರಾಚಾರ್ಯ ಅಂತ ಒಬ್ರು ಇದ್ರು, ಅಪ್ಪ ದೇವ್ರೆ, ಅವ್ರು ನೆನ್ಸ್ಕೊಂಡ್ರೆ ಭಯ ಆಗ್ಬಿಡುತ್ತೆ ನನಗೆ. ಆವಾಗಲೇ FIR ಬಿದ್ದಿತ್ತು. ಯಾರು ದೂರು ಕೊಡ್ತಾರೋ ಅವ್ರ ಮೇಲೆ FIR ಆಗ್ತಿದ್ರು. ಆದರೆ ಇಂಥ ಪೊಲೀಸ್ಗಳು ಇದ್ದಾರಾ ಇಲ್ವಾ ನಮಗೂ ಆಶ್ಚರ್ಯ. ಇಡೀ ರಾಜ್ಯದಲ್ಲಿ ಸ್ನೇಹಿತರೆ, ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ದುಃಖದಿಂದ ಹೇಳ್ತಾ ಇಲ್ಲ. ಅಷ್ಟೊಂದು ಖುಷಿ ಆಗ್ತಿದೆ ಸ್ನೇಹಿತರೆ. ಅದರಿಂದ ನಾನು ಮಾನ್ಯ ಡಾಕ್ಟರ್ ಸಲೀಂ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇಷ್ಟು ಖುಷಿಯಿಂದ ನಾನು ಮಾತಾಡ್ತಾ ಇದ್ದೀನಿ. ನಿನ್ನೆ ಅವರೇ ಊಟ ಮಾಡ್ಕೊಂಡು ಹೋಗಿ, ಇಲ್ಲ ಸರ್ ಬೇಡ ಅಂದೆ. ಆಮೇಲೆ ಅವರು ಹೇಳಿದ್ರು, ನೀವು ಊಟ ಮಾಡ್ಕೊಂಡು ಕಳಿಸಿದ. ಆಮೇಲೆ ಹಿಂದ್ಗಡೆ ಒಂದು ಜೋಳದ ರೊಟ್ಟಿ ಊಟ ಇದೆ, ಅಲ್ಲಿಗೆ ಹೋಗಿ ನಾನು ಬೆಳಗ್ಗೆಯಿಂದ ಊಟನೇ ಮಾಡಿಲ್ಲ, ಕೆಲವೊಂದು ಸಮಸ್ಯೆಗಳಿದೆ. ಇವತ್ತು ಮಧ್ಯಾಹ್ನ ಮೇಲೆ ಒಂದು ಲೈವ್ ಬರುತ್ತೆ. ನಿನ್ನೆ ನಡೆದಿರೋ ಘಟನೆ ಏನು ಎಂಥದ್ದನ್ನು ಮಧ್ಯಾಹ್ನ ಮೇಲೆ ಒಂದು ಲೈವ್ ಬರುತ್ತೆ ಸ್ನೇಹಿತರೆ, ವಿಡಿಯೋ ಬರುತ್ತೆ. ಪ್ರತಿಯೊಬ್ಬರಿಗೂ ನಾನು ಹೇಳಿದ್ದು, ಇಂಥ ಪೊಲೀಸ್ ಅಧಿಕಾರಿಗಳಿದ್ದಾರೆ ಅಂದರೆ ನನಗೆ ಒಂದು ಹೆಮ್ಮೆ, ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಅಂತ ಹೇಳ್ಬೋದು. ಅದರಿಂದ ಪ್ರತಿಯೊಬ್ಬರು ನಿಮಗೆ ಅನಿಸಿಕೆಗಳನ್ನ ತಿಳಿಸ್ಬೋದು. ಧನ್ಯವಾದ. ಶುಭ